KMF ಸಾಕಷ್ಟು ಬಣ್ಣಗಳ ನಡುವೆ ತಿಕ್ಕಾಟ ಅಥವಾ ಪೈಪೋಟಿ ನಡೀತಾ ಇದೆ ಸರ್. DK ಸುರೇಶ್ ಅವರೇ 600-300ರಷ್ಟು KMF ಅಧ್ಯಕ್ಷರಾಗ್ತಾರಂತ ಮುನ್ನೂರನ್ನ ಹೇಳಿದ್ದಾರೆ. ಇವತ್ತು ಇಟ್ಲಾಳರು ಕೂಡ ಬೇರೆ ಬೇರೆ ನಾಯಕರನ್ನು ಭೇಟಿ ಮಾಡ್ತಾರೆ, ಸಿಎಂ ಕೂಡ ಭೇಟಿ ಮಾಡ್ತಾರೆ. ನೋಡ ಡಿಪೇಟ್ಸ್ ಆವಾಗ ಯಾರ ಕಡೆ ಓಟ್ ಹೆಚ್ಚಿದೆ, ಯಾರ್ಯಾರು ನಮ್ಮ ಪಾರ್ಟಿ ಎಷ್ಟಿದೆ, BJP ಎಷ್ಟಿದೆ, JDS ಎಷ್ಟಿದೆ ಅದ್ರ ಮ್ಯಾಗ ಅವಲಂಬನೆ. ಮತ್ತು ಅದು ಪಕ್ಷಕ್ಕೆ ಸೀಮಿತವಾಗಿಂತ ಚುನಾವಣೆ ಅಲ್ಲ, ಅದಕ್ಕೆ ಪಕ್ಷ ಸಂಬಂಧ ಬರೋಲ್ಲ. DK ಸುರೇಶ್ ಆದರೂ ಆಯ್ತು, ಮತ್ತೆ ಯಾರಾದ್ರೂ ಅದು ಪಕ್ಷ ಬರೋಲ್ಲ, BJP ಅವರಾದರೂ ಬರೋಲ್ಲ. ಅದು ಸಹಕಾರಿ ರಂಗ ತತ್ವ ಅಂತ ಅಷ್ಟೇ ಅಲ್ಲ ವಿಚಾರ. ಸರ್ಕಾರ ಇದ್ದಾಗ ಅಪೆಕ್ಸ್ ಬ್ಯಾಂಕು, KMF, ಫೆಡರೇಷನ್ ಇಂಥದ್ರಲ್ಲಿ ಸರ್ಕಾರದ ಒಂದು ಪ್ರಾತಿನಿಧ್ಯ ಇರಬೇಕು ಅಂತ ಬಯಸ್ತಾರೆ, ಯಾವುದೇ ಸರ್ಕಾರ ಇದ್ರು. ಸೊ ಹಾಗಾಗಿ ಈ ಬಾರಿ KMF ಕಾಂಗ್ರೆಸ್ ಮೆಜಾರಿಟಿ ಬೇಕಲ್ಲ, ಅದೇ ಇರಲ್ಲ. ಹಿಂದೆ ಸರ್ಕಾರ ಇದ್ದಾಗ ವಿರೋಧ ಪಕ್ಷದವರು ಅಲ್ಲಿ ರೂಲ್ ಮಾಡಿದ್ದಾರೆ, 5-5 ವರ್ಷ ಅವರೇ ಮಾಡಿದ್ದಾರೆ. ನಾವಿದ್ದಾಗ BJP ಇದ್ದಾರೆ, BJP ಇದ್ದಾಗ ನಾವು ರೂಲ್ ಮಾಡಿದ್ದೀವಿ. ಅವ್ರು ಮೆಜಾರಿಟಿ ಇದ್ರೆ ನೀವೇನು ಮಾಡ್ಲಿಕ್ಕಾಗಲ್ಲ. ಮೆಜಾರಿಟಿ ಇಂಪಾರ್ಟೆಂಟು, ಮೆಜಾರಿಟಿ ಇಲ್ಲರೆ ಏನು ಮಾಡ್ಲಿಕ್ಕಾಗಲ್ಲ. ಬೇರೆಯವ್ರು ಅಂತ ಹೇಳ್ತಿಲ್ಲ ನಾನು, ಅದು ಪಕ್ಷಕ್ಕೆ ಸಂಬಂಧಪಟ್ಟದ್ದು ವಿಚಾರ ಅಲ್ಲ. ಯಾರ ಜೊತೆ ಸಂಪರ್ಕ ಇದೆ, ಸಹಕಾರ ರಂಗದಲ್ಲಿ ಯಾರು ಎಕ್ಸ್ಪರ್ಟ್ ಇದಾರ, ಅವ್ರು ಅಲ್ಲಿ ಬಂದು ಕೂಡ್ತಾರೆ ಅಷ್ಟೇ. ಓಕೆ ರೀ. ಇಲ್ಲ, ಆ ಥರ ಏನಿಲ್ಲ, ಹಂಗೆಲ್ಲ ಇದೆ. ಸಿದ್ದರಾಮಯ್ಯ ಬಣನೂ ಇಲ್ಲ, DK ಶಿವಕುಮಾರ್ ಬಣನೂ ಇಲ್ಲ. ಅವ್ರವ್ರು ಇನ್ನೂ ಅಲ್ಲಿ ಜಗಳಾಡ್ತಿದ್ದಾರೆ, ಅವರು ಡಿಸ್ಟಿಕ್ದಲ್ಲಿ. ಇನ್ನು ಅವ್ರು ಬೆಂಗಳೂರಿಗೆ ಬಂದೇ ಇಲ್ಲ, ಬಂದ ಮೇಲೆ ಅದು ರಂಗೇನಿಲ್ಲ, ಕಾಣ್ತಿದೆ ಅಷ್ಟೇ. ರಂಗೇನಿಲ್ಲ, ಇನ್ನೂ ದೂರ ಇದೆ. ಅದೇ ಡಿಸಿಷನ್ ಬ್ಯಾಂಕ್ ನಾರ್ಮಲ್ ಚುನಾವಣೆ ಆಯ್ತು, ಅಂಥದ್ದೇನು ಈಗಿರುವಂಥ ಇದರಲ್ಲಿ ಆಗೋಲ್ಲ. ಅದು ನಾರ್ಮಲ್ ಆಗಿ ಆಗುತ್ತೆ, ಯಾಕಂದ್ರೆ ಅವ್ರು ಆಲ್ರೆಡಿ ಯಾರ್ಯಾರು ಇದ್ದಾರೆ, ಅವ್ರ ಅವರೇ ಆಯ್ಕೆ ಬರ್ತಾರೆ. ಅಲ್ಲಿ ಹೊಸದು ಚುನಾವಣೆ ಆಗೋಲ್ಲ, ಮೆಜಾರಿಟಿ ಎಲ್ಲ ಅಣ್ಣಪೋಸ್ ಆಗ್ತಾರೆ ಅವರು. ಸಭೆ ಮಾಡಿದ್ದಾರೆ, ಸಭೆ ಎಲ್ಲ ಅವರು ಮಾಡ್ತಾರೆ, ನಾವು ಮಾಡ್ತಾ ಇದ್ದಾರೆ. ಈಗ ಹೇಳಿದ್ರೆ ಇದು ರಾಜಕೀಯಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ. ಅವ್ರವ್ರ ಗ್ರೂಪ್ ಮೇಲೆ ಚುನಾವಣೆ ಆಗ್ತೈತೆ. DCC ಬ್ಯಾಂಕು, KMF ಇರ್ಬೋದು, ಮತ್ತೊಂದು ಇರ್ಬೋದು. ಸೊ ಅದಕ್ಕೇನು ಸಂಬಂಧ, ರಾಜಕೀಯ ಸಂಬಂಧ ಇಲ್ಲ ರೀ, ಇದಕ್ಕೆ ಜಾತಿನೂ ಸಂಬಂಧ ಇಲ್ಲ. ನಡೀತಾ ಇದ್ರೆ ಅದೇನು, ಅಲ್ಲಿ ಚುನಾವಣೆ ಬರ್ತಾ ಇದೆ, 2 ಚುನಾವಣೆ ಇದೆ ಅಲ್ಲಿ. ಸೊ ಅದಕ್ಕೋಸ್ಕರ ಈಗಾಗಲೇ ತಯಾರಿ ನಡೀತಾ ಇದೆ. ಅದು ಪಕ್ಷಾತೀತವಾಗಿರುವಂಥ ಚುನಾವಣೆ, ಅದೇನು ಪಕ್ಷಕ್ಕೆ ಸೀಮಿತವಾಗಿರುವಂಥ ಚುನಾವಣೆ ಅಲ್ಲ. ನಾವು 2028ಕ್ಕೆ ಕ್ಲೈಮ್ ಮಾಡ್ಕೊಂಡ್ರೆ ಅಲ್ಲಿವರೆಗೂ ನನಗೆ ಕೇಳೋದಿಲ್ಲ ಅಂತ ಒಂದು ಮಾತನ್ನು ಪದೇ ಮೊದಲ ಕಡೆ KPCC ಅಧ್ಯಕ್ಷರು 2028ಕ್ಕೆ ನನಗೆ ಶಕ್ತಿ ತುಂಬಬೇಕು ನೀವು ಅಂತ ಹೇಳ್ತಾರೆ. ಏನನ್ನ ಏನು ಸಂದೇಶ? ನಾವೇನು ಹೇಳಿದ್ರು ಅಂತಿಮವಾಗಿ ಅವ್ರು ಹೇಳ್ಬೇಕಲ್ಲ, ನಾವೆಲ್ಲ ಹೇಳ್ತೀವಿ. ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ, ಎಲ್ಲರೂ ಹೇಳ್ತಾರೆ, ಶಾಸಕರು ಹೇಳ್ತಾರೆ, ಮಂತ್ರಿಗಳು ಹೇಳ್ತಾರೆ, ಎಲ್ಲರೂ ತಮ್ಮ ಅಭಿಪ್ರಾಯ ಹೇಳ್ತಾರೆ. CM ಹೇಳಿದ್ದಾರೆ, DCM ಹೇಳಿದ್ದಾರೆ ಕೆಲವು ವಿಷಯಗಳಲ್ಲಿ. ಅಂತಿಮವಾಗಿ ಯಾರು ತೀರ್ಮಾನ ಮಾಡೋರು, ಅಲ್ಲಿವರೆಗೆ ಕಾಯೋಣ. ಯಾಕೆ ಈಗ ಅಂಥದ್ದೇನು ಅರ್ಜೆಂಟ್ ಏನಿದೆ?